ಅವ್ರೇನೋ ನಿಮ್ಮ ಆಸ್ತಿ ಕೇಳದಂಗೆ, ನಿಮ್ಮ ಅಪ್ಪನ ಮನೆದ್ ಕೇಳದಂಗೆ ನೀವು ಇವತ್ತು ಮಾತಾಡ್ತಿದ್ದೀರಲ್ಲ. ರಾಜಭವನ ಮನೆ ಕೇಳ್ತಾ ಇದಾರ ಅಥವಾ ನಿಮ್ಮ ಮಿನಿಸ್ಟರ್ ಗಿರಿ ಕೇಳ್ತಾ ಇದಾರ? ಅವ್ರು ಕೇಳ್ತಿರೋದು ಅವ್ರು ಬರೆಯುವಂತಹ ಎಕ್ಸಾಮ್ಸ್ ಗಳಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ. ಸಾಕಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಲ್ಲಿ ಹುಡುಗರು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ವಿಪರ್ಯಾಸ ಏನು ಅಂದ್ರೆ ಸರ್ಕಾರಗಳಿಗೆ ಕಣ್ಣಿಲ್ವಾ ಕಿವಿ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ನಾಚಿಕೆ ಕೇಳಾಗ್ಬೇಕು. ಇಷ್ಟು ದೊಡ್ಡ ಯುವಕರು ಇಡೀ ದೇಶಾದ್ಯಂತ ಏನ್ ಕೇಳ್ತಾ ಇದಾರೆ? ಅವ್ರ ನಿಮ್ ಪಾರ್ಲಿಮೆಂಟ್ ಬರ್ಕೊಡಕ್ ಕೇಳ್ತಾ ಇದಾರ ಅಥವಾ ನಿಮ್ ಡೆಲ್ಲಿಯಲ್ಲಿ ನಿಮ್ ಮನೆ ಕೇಳ್ತಾ ಇದಾರ ಅಥವಾ ನಿಮ್ಮ ರಾಜಭವನದಲ್ಲಿ ಮನೆ ಕೇಳ್ತಾ ಇದಾರ ಅಥವಾ ನಿಮ್ಮ ಮಿನಿಸ್ಟರ್ ಗಿರಿ ಕೇಳ್ತಾ ಇದಾರ? ಅವ್ರು ಕೇಳ್ತಿರೋದು ಅವ್ರು ಬರೆಯುವಂತಹ ಎಕ್ಸಾಮ್ಸ್ ಗಳಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಗಳನ್ನ ಮಾಡಿ ನಮ್ಮ ವೈದ್ಯರು ಇವತ್ತಿನ ದಿನ ಭಾರತದಲ್ಲಿ ಒಳ್ಳೆ ರೀತಿಯಲ್ಲಿ ಡಾಕ್ಟರ್ಸ್ ಆಗ್ಬೇಕಾಗಿದೆ ಯುವಕರು. ಇವತ್ತಿನ ಯುವಕರೇ ನಾಳೆ ಲೀಡರು. ಅದನ್ನ ಮರೆತು ಅವ್ರೇನೋ ನಿಮ್ಮ ಆಸ್ತಿ ಕೇಳದಂಗೆ, ನಿಮ್ಮ ಅಪ್ಪನ ಮನೆದ್ ಕೇಳದಂಗೆ ನೀವು ಇವತ್ತು ಮಾತಾಡ್ತಿದ್ದೀರಲ್ಲ. ಅವರ ಹೋರಾಟಕ್ಕೆ ನೀವು ಬಂದು ಒಂದು ಡೈಲಾಗು ಸಹ ಒಂದು ರೈಸ್ ಮಾಡಿಲ್ಲ. ಇವತ್ತು ಸೋನಂ ವಾಂಗ್ಚು ಅವರು ಅಲ್ಲಿ ಹೋರಾಟಕ್ಕೆ ಕೂತಿದ್ದಾರೆ ಅಂದ್ರೆ ನಿಮ್ಮ ಒಂದು ಸರ್ಕಾರದ ಆಸೆಗೆ ಎಷ್ಟು ದುರಾಸೆಯಿಂದ ಇವತ್ತು ಇಂಥ ಯುವಕರನ್ನ ಬರಿ ಕೊಡ್ತಿದ್ದೀರಾ ಅನ್ನೋದು ಬಿಜೆಪಿ ಸರ್ಕಾರ ಇವತ್ತು ಎತ್ತು ತೋರಿಸ್ತಾ ಇದ್ದಾರೆ. ಇದನ್ನ ಖಂಡಿತವಾಗ್ಲೂ ನಾವು ಖಂಡಿಸ್ತೀವಿ. ಯುವಕರ ಜೊತೆ ನಾವು ಇದೀವಿ ಅನ್ನೋದನ್ನ ನಾವು ಇವತ್ತು ಬೆಂಬಲಿಸಿ ನಮ್ಮ ಒಂದು ಮುಂದಿನ ನಡೆಯನ್ನ ತೋರಿಸ್ತಾ ಇದೀವಿ. ಧನ್ಯವಾದಗಳು.